ಸುದರ್ಶನ ನುಡಿದು ಕೈ ಮುಗಿದು ಇವರ ವರ್ತನೆ ವಿಚಿತ್ರವಾಗಿದೆ ಅಲ್ಲ. ಹೊಗಳುವುದನ್ನೊಂದು ಬಿಟ್ಟು ಬೇರೇನು ಕೆಲಸವೇ ಇಲ್ಲದವರಂತೆ ವರ್ತಿಸುತ್ತಿದ್ದಾರೆ. ಪಾಪ ಲಕ್ಷ್ಮಿ ಅಮ್ಮನಿಗೆ ಏನೂ ತಿಳಿದಿಲ್ಲ. ಹರಿಯು ಬಂದು ಎಲ್ಲ ವಿಚಾರವನ್ನು ಯಥಾವತ್ತಾಗಿ ಹೇಳದೆ ಅತಿ ರಂಜಿತವಾಗಿ ಹೇಳಿದುದರ ಫಲವೇ ಇರಬೇಕು. ಈಗಲಾದರೂ ಸತ್ಯಾಸತ್ಯತೆಯನ್ನು ಹೇಳುವುದು ಬಿಟ್ಟು ಕಿವಿಯವರೆಗೆ ಬಾಯನ್ನಗಲಿಸಿ ನಗುತ್ತಿದ್ದಾನೆ. ಹೌದಲ್ಲ, ಈಗ ನನ್ನ ದುಡಿಮೆ ಶ್ರಮ ಎಲ್ಲವೂ ಯಾರಿಗೆ? ಆ ಶ್ರೀಹರಿಗೆ ಅಲ್ಲವೇ? ಊರಿಗೆಲ್ಲ ಹೇಳುತ್ತಾರೆ ಸ್ವಾರ್ಥಿಗಳಾಗಬಾರದು ಎಂಬುದನ್ನು. ಆದರೆ ಇವರು ಮಾಡುತ್ತಿರುವುದಾದರೂ ಏನು? ನನ್ನ ದುಡಿಮೆಗೆ ಒಂದು ಗೌರವ ಕೊಡುವುದಕ್ಕಾಗುವುದಿಲ್ಲವೇ? ಬಿಡಿ, ಈಗ ನಾನು ಹರಿಯ ಕರದಿಂದ ಇಳಿದು ಬಂದಿದ್ದೇನೆ. ಯಾಕೆ? ನನಗೆ ಅಮ್ಮನಲ್ಲಿ ಮಾತನಾಡುವುದಕ್ಕಿದೆ. ಆದ್ದರಿಂದ ತಡ ಮಾಡುವುದಿಲ್ಲ, ಅಮ್ಮನನ್ನೇ ಎದ್ದೇಳು, ಇದು ಇವರಿಗೂ ನಮಸ್ಕರಿಸು. ತಾಯೇ, ಯಾರಲ್ಲಿ ಮೊದಲು ಗಜ್ಜವಿರುತ್ತದೋ ಅವರಿಗೆ ಮೊದಲು ಪ್ರಣಾಮಗಳು. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ. ಆದೀತು, ಈಗ ನೀವು ಹೇಳಿದಿರಲ್ಲ, ಹರಿ ನಿನಗೂ ನಮಸ್ಕಾರಗಳು. ಅಮ್ಮನಲ್ಲಿ ಸ್ವಲ್ಪ ಮಾತನಾಡುವುದಕ್ಕಿದೆ. ಒಪ್ಪಿಗೆ ತಾನೆ? ಮುಂದುವರಿಸಿ. ತಾಯೇ, ಲಾಲಿಸಬೇಕು.
ಮಾಡುತ್ತಿದ್ದೀರಲ್ಲ ನಾನು ಕೇಳುತ್ತಲೇ ಇದ್ದವ. ಹರಿಯ ಕರೆ ಇಳಿದು ಬಂದೆ. ಹೌದು, ನೋಡಿದ್ದೇನೆ ನಾನು ಅದನ್ನು. ಯಾಕೆ ಬಲ್ಲಿರೋ? ಯಾಕೆ? ನೀ ಮಾಡುತ್ತಿರುವ ಹೊಗಳಿಕೆ ಮಾತುಗಳು ದಾರಿ ಬಿಟ್ಟಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ಬಂದೆ. ಅದು ಹೇಗೆ? ತಾಯೇ, ಹೊಗಳುವುದೆಂದರೆ ಹೀಗೂ ಉಂಟೆ. ಹಾಗೆ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ ಅಂತೆಲ್ಲ. ತಾಯೇ, ಹೀಗೆ ನಿಮ್ಮ ಲೋಲನ ಹೊಗಳುತ್ತಿರುವುದು ಸರಿಯೇ ತಾಯೇ? ಸರಿ ಅಲ್ವೇ? ಯಾಕೆ ಬಲ್ಲಿರೋ? ಯಾಕೆ? ಘೋರದಾನವರೆಲ್ಲ ಗಂಡನನ್ನು ಹೊಗಳುತ್ತಿರುವಿರಲ್ಲ. ಹೌದು, ಇದು ಸರಿಯೇ ತಾಯಿ? ಹೌದು. ಯಾಕೆ ಬಲ್ಲಿರೋ? ನೀವು ನಿಮ್ಮ ಗಂಡನನ್ನು ಹೊಗಳುವುದರ ಜೊತೆಗೆ ನನ್ನನ್ನು ಸೇರಿಸಿಕೊಳ್ಳಬೇಕು. ನಿನ್ನನ್ನು ಯಾಕೆ? ನಿಜವಾದ ಪ್ರತಿಭೆಗೆ ಪುರಸ್ಕಾರ ಹೊಗಳಿಕೆ ಸಿಗಬೇಕು ತಾಯಿ. ಅದು ಹೌದು. ಆ ಕಾರಣಕ್ಕಾಗಿ ನೀವು ನನ್ನನ್ನು ಆ ಶ್ರೀಹರಿಯನ್ನು ಹೊಗಳುವುದರ ಜೊತೆಗೆ ಸೇರಿಸಿಕೊಳ್ಳಬೇಕು. ಯಾಕೆ ಬಲ್ಲಿರೋ? ಯಾಕೆ? ಆ ಕೆಂಪು ಕಂದಳ ಕೋರೆ ದಾಡೆಯ ದಾನವರು ಅವರಕ್ಕೆ ಬಂದಾಗ ಈ ಸದಾ ಹಸನ್ಮುಖನಾಗಿರುವ ಈ ಶ್ರೀಹರಿ ತನುಜರನ್ನು ಕೊಂದಿರೆಂದು ಭಾವಿಸಿದರು. ಹೌದಲ್ವೇ ತಾಯೇ? ಯಾರನ್ನಾದರೂ ನಗುತ್ತಾ ಕೊಲ್ಲುವುದಕ್ಕೆ ಸಾಧ್ಯವೇ ಹೇಳಿ? ಕೊಂದಿದ್ದಾರಲ್ಲ ಅವರು. ಅಲ್ಲ ತಾಯೇ, ಆ ಕೆಂಪು ಕಣ್ಗಳ ಕೋರೆ ದಾಡೆಯ ಘೋರ ದಾನವರು ಬವರಕ್ಕೆ ಬಂದಾಗ ನಾನಿದ್ದು ಆ ದುಷ್ಟರನ್ನು ಕೊಂದು ನಿಮ್ಮ ಗಂಡನಿಗೆ ಜಯ ತರಿಸಿದ್ದೇನೆ ತಾಯೇ. ಆದರೆ ನಿಮಗದು ಕಾಣಿಸಲೇ ಇಲ್ಲ. ಆ ನಗುಮುಖದವನ ಕಾರ್ಯವೇ ಅಂತ ಹೊಗಳುತ್ತಿರುವಿರಲ್ಲ. ಹೌದು, ಇದು ಸರಿಯಲ್ಲ ತಾಯೇ. ಘೋರ ದಾನವರು ಬವರಕ್ಕೆ ಬಂದಾಗ ನಾನವರನ್ನು ಕೊಂದಿದ್ದೇನೆ ತಾಯೇ. ನಾನಿಲ್ಲದೆ ಇದ್ದರೆ ನಿಮ್ಮ ಗಂಡ ಏನೂ ಇಲ್ಲ ತಾಯೇ. ಸುದರ್ಶನ ಮುಜರಾಯ್ ಏನು ಜೋರುಂಟ?
ಅಚ್ಚುತನಿಗಿಂತ ನಾನೇ ಶ್ರೇಷ್ಠ ಎಂದು ಹೇಳ್ತೀಯಲ್ಲ. ಸುಮ್ಮನೆ ಹೋದರೆ ಒಳ್ಳೆಯದು ನಿನಗೆ. ಇಲ್ಲದಿದ್ರೆ ನೋಡು ನಿನಗೆ ಹೋಗಿಲ್ಲಿಂದ. ದೊಡ್ಡ ಮಾತಾಡುವಲ್ಲ ನನ್ನಲ್ಲಿ. ಹೋಗು ಹೋಗಿಲ್ಲಿಂದ. ಕಂಡುದ ನುಡಿದರೆ ಕೆಂಡದಂತಹ ಸಿಟ್ಟು, ಕೆಂಡದಂತಹ ಸಿಟ್ಟು. ನಡಿ ನಡಿ ನಡಿ. ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಲಕ್ಷ್ಮೀ ದೇವಿ ನಿಮ್ಮ ಗಂಡ ನಾನಿಲ್ಲದಿದ್ದರೆ ದಂಡ. ಹೇಗೆ ಹೇಗೆ? ನಿಮ್ಮ ಗಂಡ ನಾನಿಲ್ಲದಿದ್ದರೆ ದಂಡ, 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 ದಂಡಿಯ. ಲಕ್ಷ್ಮೀ ದೇವಿ ನಿಮ್ಮ ಗಂಡ ನಾನಿಲ್ಲದಿದ್ದರೆ ದಂಡ. ಗಂಡುದ ನುಡಿದರೆ ಕೆಂಡದಂತಹ ಸಿಟ್ಟು. ಆ, ಆ, ಸುಲೋಚನ ನಡಿ ನಡಿ ಇಲ್ಲಿಂದ. ತಾಯೇ ಸಿಟ್ಟು ಬಂತೆ. ಈಗ ಬಾರದ ಸಿಟ್ಟು ಮಧ್ಯಾವಾಗ ಬರುದು? ತಾಯೇ ಲೋಕದಲ್ಲೊಂದು ಮಾತುಂಟು. ಏನು? ಕಂಡದ್ದ ಕಂಡ ಹಾಗೆ ಹೇಳಿದರೆ ಹಾ. ಕೆಂಡದಂತ ಸಿಟ್ಟು. ಹಾ ಹಾ. ಇದ್ದದ್ದ ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದ ಎಂಬುದಾಗಿ. ಹಾ. ತಾಯೇ ನಿಮ್ಮ ಪರಿಸ್ಥಿತಿಯು ಹಾಗೇ ಆಯಿತು. ಅದು ಹೇಗೆ? ಈಗ ನಿಮ್ಮ ಗಂಡನನ್ನು ಯಾರು ಹೊಗಳುತ್ತಾರೋ ಹಾ. ಅವರು ನಿಮಗೆ ಒಳ್ಳೆಯವನಾಗುತ್ತಾನೆ. ಹೌದು. ಇಲ್ಲದಿದ್ದರೆ ಆತ ಕೆಟ್ಟವನಾಗುತ್ತಾನೆ. ಸರಿ. ತಾಯೇ ಇದು ಲೋಕಮುಖದ ನೀತಿ. ಹಾ. ಲೋಕದ ಜನನಿಯಾದ ನಿಮಗಿದು ಸರಿಯಲ್ಲ ದೇವಿ. ಆದ್ದರಿಂದ ತಾಯೇ ನಿಜವಾಗಿ ಹೇಳುತ್ತಿದ್ದೇನೆ, ನಿಮ್ಮ ಗಂಡನಿಗೆ ನಾನೆಲ್ಲಿಯಾದರೂ ಇಲ್ಲದಿದ್ದರೆ ನಿಮ್ಮ ಗಂಡ ಬಾಯಿಗೆ ದಂಡ ಖಂಡಿತ ತಾಯೇ. ಸರಿ 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 ಸರಿ. ರಮಣನು ಸರಿ ಸರಿ ರಮಣನು ಮತ್ಸ್ಯ ವರ.
ಮತ್ಸ್ಯ ನರಹ ಕೂರ್ಮ ನರಸಿಂಹ ವಟು ರೂಪವ ಧರಿಸಿ ತಾನವರನು ಹರಿದಾಗ ನೀನೆಲ್ಲಿ ಮರೆಯೊಳಗೀತೆ ಬೇಡು ಸರಿ ಸರಿ ರಮಣನು ಮಧ್ಯವನ ಊರ್ವ ನರಸಿಂಹ ವಟು ರೂಪವ ಧರಿಸಿ ದಾನವರನು ಹರಿದಾಗ ನೀನೆಲ್ಲಿ ವಟು ರೂಪವ ಧರಿಸಿ ದಾನವರನು ಹರಿದಾಗ ನೀನೆಲ್ಲಿ ಮರೆಯೊಳಗಿರ್ದೆ ಬೇಳು ಆ, ಆ, ಸುದರ್ಶನ, ಜನನಿ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಹೌದೇ? ಸರಿಯಾಗಿ ಕೇಳು. ನಮ್ಮವರು ಲೋಕ ಕಲ್ಯಾಣಕ್ಕಾಗಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ರೂಪವನ್ನು ತಳೆದ್ರು. ಅಷ್ಟೆಲ್ಲ ಮಾಡುವಾಗ ನೀನಲ್ಲಿ ಮರೆಯಲ್ಲಿದ್ಯಾ ಅಂತ ನಾನು ನಿನ್ನನ್ನು ನೋಡಿದವನೆಲ್ಲ ನೀಯಲ್ಲಿದ್ದಾಗಲ್ಲ. ತಾಯೇ, ಧನುಜರನ್ನು ಕೊಲ್ಲುವ ಸಂದರ್ಭದಲ್ಲಿ ಶ್ರೀಹರಿ ಹಲವಾರು ಅವತಾರಗಳನ್ನು ಎತ್ತಿದ್ದಾರೆ. ಹೌದು ಆ ಕಾಲದಲ್ಲಿ ನಿನ್ನ ನಿದರ್ಶನವೇ ಇಲ್ಲ ಎಂಬಂತೆ ಹೌದು, ಹೇಳುತ್ತಿರುವುದು. ನೀನು ಇರ್ಲೇ ಇರಲಿಲ್ಲ. ತಾಯಿಯೇ, ಹಾ. ಮೊದಲ ಅವತಾರ ಮತ್ಸ್ಯನಲ್ಲವೇ? ಹೌದು. ಮತ್ಸ್ಯನಾ? ಎಲ್ಲಿದ್ದೆ? ಮತ್ಸ್ಯನ ರೆಕ್ಕೆಯೊಳ್ ಮತ್ಸ್ಯನ ರೆಕ್ಕೆಯೊಳ್ ರೆಕ್ಕೆಯೊಳ್ ಆ
ತನ್ನ ಮಾತೇ ಆಯುಧ. ಹೌದು, ಒಬ್ಬ ಉತ್ತಮ ಯೋಧನಿಗೆ ತನ್ನ ಮೈಯೆಲ್ಲ ಆಯುಧ ಎಂಬಂತೆ ಸರಿ. ಶ್ರೀಹರಿ ಎತ್ತಿದ ಮೊದಲ ಅವತಾರ ಮತ್ಸ್ಯ. ತಮಾಸುರನೆಂಬ ದಾನವನು ವೇದಗಳನ್ನು ಕದ್ದೊಯ್ದು ಅಜ್ಞಾನವೆಂಬ ಕತ್ತಲನ್ನು ಲೋಕದಲ್ಲಿ ಹರಿಯುವಂತೆ ಮಾಡಿದ. ಆ ಕಾಲಕ್ಕೆ ಶ್ರೀಹರಿಯೇ ಮತ್ಸ್ಯಾವತಾರವನ್ನು ತಾಳಿ ತನ್ನ ರೆಕ್ಕೆಗಳಿಂದ ಬಡಿದು ಬಡಿದು ಕೊಂದದ್ದು. ಹೌದು. ಮತ್ಸ್ಯಕ್ಕೆ ಬಲ ಎಲ್ಲಿ ಕೇಳಿದ್ರೆ ರೆಕ್ಕೆಯಲ್ಲಿ. ಹೌದು. ಆ ರೆಕ್ಕೆ ಬೇರೆ ಯಾರು ಅಲ್ಲ, ನಾನು. ನೀನೇ? ಹೌದು. ಸರಿ, ಮತ್ಸ್ಯಾವತಾರ ಹೋಗ್ಲಿ, ಕೂರ್ಮಾವತಾರದಲ್ಲಿ ನೀನೆಲ್ಲಿದ್ದೆ? ತಾಯಿಯೇ, ದೇವಾಸುರರು ಸಮುದ್ರ ಮಥನ ಮಾಡುವ ಕಾಲಕ್ಕೆ ಮಂದರಾದ್ರಿ ಮುಳುಗುವುದಕ್ಕೆ ಪ್ರಾರಂಭಿಸಿತು. ಹೌದು. ಆ ಕಾಲಕ್ಕಾಗುವಾಗ ಶ್ರೀಹರಿಯೇ ಕೂರ್ಮಾವತಾರವನ್ನು ತಾಳಿ ಹೋಗಿ ಆ ಮಂದರಾದ್ರಿಯನ್ನು ಆಧರಿಸಿದ. ಕೂರ್ಮನಿಗೆ ಬಲ ಎಲ್ಲಿ ಕೇಳಿದ್ರೆ ಚಿಪ್ಪಿನಲ್ಲಿ. ಹೌದು. ಚಿಪ್ಪಿಲ್ಲದಿದ್ದರೆ ಈ ಶ್ರೀಹರಿ ಅಪ್ಪಚ್ಚಿಯಾಗುತ್ತಿದ್ದ. ಆದ್ದರಿಂದ ಆ ಬಲವಾದ ಚಿಪ್ಪು ಬೇರೆ ಯಾರು ಅಲ್ಲ, ನಾನು. ಸರಿ, ಅದು ಬಿಡು. ಆನಂತರ ವರಾಧಾರವನ್ನು ತಾಳಿ ಹಿರಣ್ಯಕಶ್ಯಪನನ್ನು ಕೊಂದರಲ್ಲ, ಆಗ ಎಲ್ಲಿದ್ದೆ? ತಾಯಿಯೇ, ವರಾಹಾವತಾರವೆಂದು ನೀವು ಹೇಳುತ್ತೀರಿ, ಆದರೆ ಅದು ಸಾಮಾನ್ಯ ಹಂದಿ. ಅದು ಹೇಗೆ? ತಾಯಿಯೇ, ಹಂದಿಯ ರೂಪವನ್ನು ತಾಳಿದಂತಹ ನಿಮ್ಮ ಗಂಡ ಆ ಹಿರಣ್ಯಾಕ್ಷನನ್ನು ತನ್ನ ದಾಡೆಯಿಂದ ತಿವಿದು ಕೊಂದದ್ದು. ಆ ದಾಡೆ ಬೇರೆ ಯಾರು ಅಲ್ಲ, ಈ ಸುದರ್ಶನ. ಅದು ನೀನೆಯ? ಹೌದು. ಸರಿ, ಅದು ಬಿಡು. ನಂತರದ ಅವತಾರ ನರಸಿಂಹ ಅವತಾರ, ಅಲ್ಲಿ ನೀನಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ತಾಯಿಯೇ, ಇಲ್ಲಿ ನೀವು ಬಲವಾಗಿ ಹೇಳುತ್ತಿರುವಿರಿ, ಇಲ್ಲಿ ನೀನಿರುವುದಕ್ಕೆ ಸಾಧ್ಯವಿಲ್ಲ ಎಂಬುದು. ಹೌದು, ಸಾಧ್ಯವೇ ಇಲ್ಲ. ಯಾಕೆ? ಆತನಿಗೆ ವರವೇ ಹಾಗೆ. ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ, ನರವಲ್ಲ, ಮೃಗವಲ್ಲ, ಆಯುಧದಿಂದಲೂ ಆತನಿಗೆ ಮರಣ ಬರಬಾರದು ಎಂಬುದು. ಅಂತಹ ದುಷ್ಟನನ್ನು ಕೊಂದದ್ದು ನಿಮ್ಮ ಗಂಡ. ಹೌದು, ನನ್ನ ಗಂಡ. ಹೇಗೆ? ಹೇಗೆ? ನರಹರಿಯ ರೂಪವನ್ನು ತಾಳಿ. ಹೌದು. ಆ ರಾಕ್ಷಸನನ್ನು ತನ್ನ ನಖಗಳಿಂದ ಉದರವನ್ನು ಸೀಳಿಕೊಂಡದ್ದು. ತಾಯಿಯೇ, ಆ ನಖ ಬೇರೆ ಯಾರು ಅಲ್ಲ, ಈ ಮುಖವೇ ಆ ನಖ ಶ್ರೀಹರಿಗೆ ಸಖ. ಹೌದೇ ಸ್ವಾಮಿ. ಲಕ್ಷ್ಮೀ, ಅವನಾಗಿದ್ದ ನನ್ನ ನಖ ನನ್ನ ಪರಮ ಸಖ. ಅದೆಲ್ಲ ಬಿಡು. ವಾಮನ ಅವತಾರದಲ್ಲಿ ಎಲ್ಲಿದ್ದೆ? ತಾಯಿಯೇ, ನಿಮ್ಮ ಗಂಡ ವಾಮನಾವತಾರದಲ್ಲಿ ಹೋಗಿ ಬಲಿಯಲ್ಲಿ ದಾನ ಕೇಳಿದ್ದರು. ಆತನನ್ನು ಪಾತಾಳ ಕಟ್ಟಿದ್ದು ಹೇಗೆ? ತ್ರಿವಿಕ್ರಮನಾಗಿ ಬೆಳೆದು ತನ್ನ ಪಾದದಿಂದ ಮೆಟ್ಟಿ ಆತನನ್ನು ಪಾತಾಳ ಕಟ್ಟಿದ್ದು. ಆ ಪಾದ ಬೇರೆ ಯಾರು ಅಲ್ಲ, ಈ ಸುದರ್ಶನ. ಇನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ, ನಾನು ಅವರಲ್ಲಿ ಕೇಳ್ತೇನೆ. ಸ್ವಾಮಿ ನೋಡಿ, ಅವರನ್ನು ಮಾತಾಡುದು ನೋಡಿ, ನೀವು ಹೇಳಿ ಸ್ವಾಮಿ. ಲಕ್ಷ್ಮೀ, ಆತ ಮಾತಾಡುವುದೆಲ್ಲ ಸಹಜವಾಗಿಯೇ ಇದೆ. ದರ್ಶನ, ಹರಿ, ನಿನ್ನ ಮಾತುಗಳೆಲ್ಲ ಸಹಜವಾದದ್ದೇ. ಸಹಜಬಹುದಿ ವಾಣಿ, ನಿಂತು ಸಹಜಬಹುದಿ ವಾಣಿ, ನಿನ್ನಂತಹ ಪರಾಕ್ರಮಿ ವಾಣಿ, ನಿನ್ನಂತಹ ಈ ಭುವನ ಮೂರೊಳಿಯರೆ, ಭುವನ ಮೂರೊಳಿಯರೆ, ಸುರ ಅಸುರರೊಳು ಕರಿಕಿದೆ ಬಹುಮತ ನಿನಗೆ.
ಕೇಳಿದಾಗಲೇ ನಂಗೆ ತಿಳಿಯಿತು ಅವಳಿಗೇನೂ ತಿಳಿದಿಲ್ಲ ಎಂದು. ನಿನ್ನಂತಹ ಪರಾಕ್ರಮಿ ಯಾರೂ ಇಲ್ಲ. ಸುರ ಅಸುರರಲ್ಲಿ ನೀನೇ ಪರಾಕ್ರಮಿ. ಹೌದು, ನೀನೇ ವೀರ ಧೀರ ರಣ ಗಂಭೀರ. ಸಮಾಧಾನವಾಯಿತೇ? ತಾಯೇ ಕೇಳಿದ್ದೀರಲ್ಲ ನೋಡಿ, ಶ್ರೀಹರಿಯೇ ಹೇಳುತ್ತಿದ್ದಾನೆ ನಾನು ಎಷ್ಟು ಶ್ರೇಷ್ಠವೆಂದು. ಈಗಲಾದರೂ ತಿಳಿದುಕೊಳ್ಳಿ ಶ್ರೀಹರಿ, ಈಗಲಾದರೂ ನನ್ನ ಪರಾಕ್ರಮವನ್ನು ನೀನು ತಿಳಿದುಕೊಂಡೇ ಅಲ್ಲ. ಇಗೋ, ಇನ್ನು ನಾನು ನಿನ್ನ ಕರವನ್ನು ಈಗ ಏರುವುದಿಲ್ಲ. ಏನಾದರೂ ಘನ ಕಾರ್ಯವಿದ್ದಲ್ಲಿ ಕರೆದುಕೋ, ನಾನು ಬರುತ್ತೇನೆ. ಇಲ್ಲವಿದ್ದರೆ ನನ್ನನ್ನು ಕರಿಬೇಡ. ಸಣ್ಣ ಸಣ್ಣ ಕಾರ್ಯಕ್ಕೆಲ್ಲ ನಾನು ಬರುವವನಲ್ಲ. ಇದು ಹೊರಟೆ. ಯಾರಿದ್ದಾರೆ? ಚಿತ್ತದ ವಿಧ ಪುರುಷೋತ್ತಮ ಸಾಧ್ಯವಾದೀತೆ? ಬಿಡು ಬಿಡು ಅನುಮಾನ. ಬಿಡು ಅನುಮಾನವನ್ನು. ಆ ದುಷ್ಟನನ್ನು ಕೊಂದು ನಿನ್ನ ಮಾನವನ್ನು ಉಳಿಸುತ್ತೇನೆ. ನಿನಗೆ ಸೋಲೆಂದರೆ ನನಗೆ ಸೋಲಿನಂತೆ ಅಲ್ಲವೇ? ಆ ಸೋಲನ್ನು ತೆಗೆದು ಜಯವನ್ನು ಸಾಧಿಸಿ ಬರುತ್ತೇನೆ. ಕೊಡಿಯಪ್ಪಣೆ. ಶುಭವಾಗಲಿ ಸುದರ್ಶನ. ಹಾಗೇ ಆಗಲಿ. ಹೌದು, ಇನ್ನು ತಡ ಮಾಡುವುದಲ್ಲ. ಆ ರಾಕ್ಷಸನಿರುವೆಡೆಗೆ ಸಾಗುತ್ತೇನಂತೆ. ಬಂದು ತಲುಪಿದ್ದೆ ಈ ಪಟ್ಟಣ. ಇನ್ನು ತಡ ಮಾಡುವುದಲ್ಲ. ಅಗ್ನಿಶರ್ಮನ
ಅಂತ ಕೋಟೆಯೊಳಗೆ ನುಗ್ಗಿ ಹ, ಮಧ್ಯರಾತ್ರಿಯ ವೇಳೆ ಹ, ದಗದಗನೆ ಉರಿಯುವಂತೆ ಮಾಡಿದೆಯಲ್ಲ. ಹೌದು. ಎಲ್ಲ ಮಾಲಕ, ಹ, ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ಹ, ಆದರೆ ಒಂದು ಮಾತು ಕೇಳುತ್ತಾ ಇದ್ದೇನೆ. ಏನು? ಈ ಮೊದಲು ಹ, ನಿನ್ನನ್ನು ಕಂಡವನು ನಾನು ಅಲ್ಲ. ಹ, ಇಲ್ಲಿಯ ಅರಸ ಹ, ಶತ್ರು ಪ್ರಸೂದನೆಂದರೆ ನಾನೇ. ಓಹೋ. ನಾನು ಇದುವರೆಗೂ ನಿನ್ನ ಕಂಡವನಲ್ಲ. ಹ, ಆದರೆ ನಿನಗೂ ಯಾವ ದ್ವೇಷವೂ ಇಲ್ಲ. ಅದು ಬಿಟ್ಟು ಒಂದೊಮ್ಮೆಲೆ ನಮ್ಮ ಬಾವುಗೆ ಬಂದು ಈ ರೀತಿಯಾಗಿ ಮಾಡಿದೆಯಲ್ಲ, ಯಾರು ನೀನು ಹೇಳು? ನೀನು ಯಾರು? ಶತ್ರುಸುರ ನೀನು. ಎಲ್ಲ ಶತ್ರು ಪ್ರಸೂದನ ಏನಲ್ಲ? ದೇವತೆಗಳನ್ನು ಸೋಲಿಸಿ ಹಾ, ನನ್ನಡೆಯನಾದ ಶ್ರೀಹರಿಯನ್ನು ಸೋಲಿಸಿದೆ ಎಂಬ ಬಿಂಕದಿಂದ ಬರುತ್ತಿರುವೆ ಅಲ್ಲ. ಹಾ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಏನು? ಆ ನಾಕಲೋಕವನ್ನು ಪುನಃ ದೇವಲೋಕಕ್ಕೆ, ಆ ನಾಕಲೋಕವನ್ನು ಪುನಃ ದೇವತೆಗಳಿಗೆ ಒಪ್ಪಿಸಿದಲ್ಲಿ ಹಾ, ಇಲ್ಲವೆಂದಾದರೆ ಹಾ, ಹರಿಯ ಕೈಯಾಯುಧವಾದ ಈ ಸುದರ್ಶನ ಹಾ, ಈ ರೀತಿಯಾಗಿ ಬಂದಿದ್ದಾನೆ. ಹಾ. ಆದ್ದರಿಂದ ಏನು? ನಿನ್ನನ್ನು ಶೈಮಿನಿಪುರಕ್ಕೆ ಅಟ್ಟಬೇಕಾದಿತ ಎಚ್ಚರ. ಮುಚ್ಚುವೈ! ಯಾತಕ್ಕೆ ಎನ್ನೋಳು ಜಗಳ ಜಗಳ. ಯಾತಕ್ಕೆ ಎನ್ನೋಳು ಜಗಳ. ನಿನ್ನಯ ನಾದ ಸೋತು ಹೋಗಿದೆ ಜಗಳ. ಎಲ ಎಲ ಶತ್ರು ಪ್ರಸೂದನ. ಅಂದವ ಯಾರು ಎಂಬುದು ಹಾ, ಈಗ ನನಗೆ ಅರ್ಥವಾಯಿತು. ಹಾ, ಸುದರ್ಶನ ಹೌದು. ಹರಿಯ ಕೈಯಲ್ಲಿ ಹಾ, ರಾರಾಯಿಸಿದಂತಹ ನೀನು ಹೌದು. ಅವನ ಕೈಯಿಂದ ಹಿಡಿದು ಹ್ಮ್, ಇಂದು ಈ ಜಾಗಕ್ಕೆ ನೀನು ಬಂದಿದ್ದಿ ಎಂದಾದ್ರೆ ಹಾ, ನೀನು ಆಲೋಚನೆ ಮಾಡಬೇಕು. ಏನು? ಈ ಮೊದಲು ಬಂದಂತ ಹಾ, ನಿನ್ನ ಒಡೆಯನ ಸ್ಥಿತಿ ಹ್ಮ್, ಏನಾಗಿದೆ ಎಂಬುದನ್ನು ನೀನು ಬಲ್ಲೆಯ. ಏನು? ಅದನ್ನು ತಿಳಿದು ಹ್ಮ್, ನೀನು ಹೀಗೆ ಬಂದಿದ್ಯಲ್ಲ, ಹ್ಮ್, ಸಾರಿ ಹೇಳ್ತಾ ಇದ್ದೇನೆ. ಹ್ಮ್. ಬದುಕಬೇಕೆಂಬ ಆಸೆ ಇದ್ದರೆ ಇಲ್ಲಿಂದ ತೆರಳು. ಎಲ್ಲ ಸೋನಾದಳು ಬೇಳೆ. ಸೋನಾದಳು ಬೇಳೆಯಿಂದ ಕೈಯಲ್ಲಿ ಸಾವುದು ಮುಚ್ಚಿದ್ದಾವೆ. ಎಲ್ಲ ಶತ್ರು ಪ್ರಸೂದನ. ಏನಲ್ಲ? ಈಗ ನಾನು ನಿನ್ನಲ್ಲಿ ಹೇಳುತ್ತಿದ್ದೇನೆ. ಏನದು? ಈ ನಿನ್ನ ಮೋಡಿಯ ಮಾತುಗಳನ್ನೆಲ್ಲ ನಾನು ಕೇಳುವವನಲ್ಲ. ಹಾ. ಆದ್ದರಿಂದ ನಿನಗೆ 4 ದಿನ ಬದುಕು ಆಸೆ ಇದ್ದರೆ ಹಾ. ಶರಣಾಗಿ ಬದುಕು. ಹಾ. ಇಲ್ಲವೆಂದಾದರೆ ಶಾಮೀನು ಯಾರು ಬದುಕುವುದಿಲ್ಲ?
ಆತನ ವಧೆಯಾಯಿತು. ಇಲ್ಲಿಯವರೆಗೆ ನಾನು ಭಾವಿಸುತ್ತಾ ಇದ್ದೆ ಆತದೋ ಇಲ್ವೋ ಅಂತ. ಆಕೆಯೇ ಬಿಟ್ಟಿತು. ಸುಮ್ಮನೆ ನನ್ನನ್ನು ನಾನು ಕೊಳಕು ಮಾಡುವುದನ್ನು ಬಿಟ್ಟು ಅವನ ಕಥೆಯನ್ನೇ ಅವನಿಗೆ ಹಾಕಿದವನಿದ್ದೇನೆ. ಹೌದು, ಅಮ್ಮರ ಪಥದಿಂದ ಸುಮವೃಷ್ಟಿಯನ್ನು ದೇವತೆಗಳು ಸುರಿಸುತ್ತಿದ್ದಾರೆ, ಜಯ ಘೋಷವನ್ನು ಹೊರಡಿಸುತ್ತಿದ್ದಾರೆ. ಆದ್ದರಿಂದ ಈ ವಿಷಯವನ್ನು ಶ್ರೀಹರಿಗೆ ತಿಳಿಸಬೇಕಲ್ಲ, ಅದಕ್ಕಾಗಿ ಬಂದು ತಲುಪಿದ್ದೇನೆ ವೈಕುಂಠವನ್ನು. ಹಾಗೆ ಆತನ ಕೈಗೆ ಇರುವುದು ಇಲ್ಲವೇ ಇಲ್ಲ. ಆತನಕ್ಕಿಂತ ಶ್ರೇಷ್ಠ ನಾನು. ಹಾಗಾಗಿ ಆತನ ಕೈಯೇರದೆ ದೂರ ನಿಂತು ಬಿಡುತ್ತೇನೆ. ಏನಾಗುತ್ತದೆ ನೋಡೋಣ. ಸುದರ್ಶನ, ಯಾಕೆ ದೂರ ನಿಂತಿದ್ದೀಯ? ವೀರವಾ ನೀ ಕರವಾ ನೀರದೆ ವೈಕುಂಠವೆಲ್ಲ ಆಡಂಬರದಿಂದ ಆಚರಿಸುತ್ತಾ ಇದೆ. ಓಹೋ, ಆದರೆ ಹರುಷದಿಂದ ನನ್ನ ಕರವನ್ನೇರುವುದನ್ನು ಬಿಟ್ಟು ವೀರ ಯಾಕೆ ದೂರ ನಿಂತಿದ್ದೀಯ? ಏನಾಯಿತು? ಬಾ, ನನ್ನ ಕರವನ್ನು ಸೇರಿಕೋ. ಶ್ರೀಹರಿ, ಈಗ ನಾನು ನಿನ್ನ ಕರ ಏರಬೇಕೆಂದಾದರೆ ಮೊದಲು ಏರಿದ್ದು ಯಾಕೆಂತ ಬೇಕಲ್ಲ. ಆಲದೆಲೆಯೋ ಆಲದೆಲೆಯುಳು ಮಲಗಿ ತೇರುವ ಕಾಲದ ಆಲದೆಲೆಯುಳು
ಮಲಗಿ ತೇಲುವ ಕಾಲ ಮಧುಕೈಟಬರು ಜನಿಸುತ್ತ ಮಧುಕೈಟಬರು ಜನಿಸುತ್ತ ನಾಳಿಕೋದ್ಭವನನ್ನು ನಾಳಿಕೋದ್ಭವನನ್ನು ಹಲ ಕೆಲವು ಕಾಲ ಹೌದು. ಹಲ ಕೆಲವು ಕಾಲ ಕಾಳಗವೆಸಗುತ್ತ ಅವರಲಿ ಸೋಲು ನಿನ್ನಯ ಪಾಲಿಗೆ ಸೋಲು ನಿನ್ನಯ ಪಾಲಿಗಿಡದಲು ಮೇಲೆ ಎನ್ನನು ಕಳುಹೆ ಎನ್ನನು ಕಳುಹೆ ನಾನವರನ್ನು ತಡೆದೆಯೇನು ನಾನವರನ್ನು ತಡೆದೇನು ಆಲದೆಲೆಯುಳು ಮಲಗಿ ತೇಲುವ ಆಕಾರ ಆ ಆ ಆ ಶ್ರೀಹರಿ, ಒಂದು ಕಾಲದಲ್ಲಿ ನೀನು ಬಾಲಮುಕುಂದನಾಗಿ ಆಳದೆಲೆಯೊಳು ಮಲಗಿದ್ದ ಕಾಲಕ್ಕೆ ನಿನ್ನ ಕಿವಿಯ ಕಿಲ್ಬಿಷದಿಂದಲೇ ಹೊರಹಾಕಲ್ಪಟ್ಟ ನಿನ್ನ ಕಿವಿಯ ಕಿಲ್ಬಿಷದಿಂದ ಮಧು ಕೈಟಬರೆಂಬ ಈರುವರು ದಾನವರು ಜನಿಸಿದರು. ಹೌದು, ಅವರು ಬ್ರಹ್ಮನನ್ನು ಪೀಡಿಸುವುದಕ್ಕೆ ಮುಂದಾದರು. ಆಗ ಆತ ಬಂದು ನಿನ್ನ ನಾಭಿ ಕಮಲದಲ್ಲಿ ಅಡಗಿ ಕುಳಿತ. ಆ ಕಾಲಕ್ಕೆ ನೀನು ಅವರೊಂದಿಗೆ ಪಂಚ ಸಹಸ್ರ ಕಾಲವೇ ಹೋರಾಡಿದೆ. ಆದರೆ ನಿನ್ನ ಪಾಲಿಗೆ ಸೋಲೊದಗಿ ಬಂತು. ಆ ಕಾಲಕ್ಕೆ ನೀನು ಆದಿಮಾಯೆಯನ್ನು ಸ್ತುತಿಸಿದಾಗ ಆದಿಮಾಯೆ ನನ್ನನ್ನು ಇತ್ತರು. ನಾನು ಹೋಗಿ ಆ ದಾನವರನ್ನು ಕೊಂದು ನಿನ್ನ ಕೈಯನ್ನು ಒಂದು ಏರಿದೆ. ಅಯ್ಯ, ಅಂದು ನಿನ್ನ ಪಾಲಿಗೆ ಸೋಲಾದರು ನಾನು ನಿನಗೆ ಜಯ ತರಿಸಿದವ. ಹಾಗೆ ಹಲವು ಕಾರ್ಯದಲ್ಲಿಯೂ ನಿನಗೆ ಜಯ ತರಿಸಿದವನು ನಾನಿದ್ದೇನೆ. ಸುದರ್ಶನ ಪಾಣಿ ಎಂಬ ಹೆಸರನ್ನು ತಂದವನಿದ್ದೇನೆ. ನಿನ್ನ ಸಕಲ ಹೆಸರು ಬರುವುದಕ್ಕೆ ನಾನೇ ಕಾರಣ. ಆದರೆ ಆ ಕಾಲಕ್ಕೆ ನನ್ನ ಬಗ್ಗೆ ಯಾರೂ ಯೋಚಿಸಲಿಲ್ಲ. ಆದರೆ ಈಗ ಈ ಪ್ರಸಂಗದಲ್ಲಿ ಎಲ್ಲರಿಗೂ ತಿಳಿದಿದೆ ನನ್ನ ಸಾಮರ್ಥ್ಯ ಏನು ಎಂಬುದಾಗಿ. ಆದ್ದರಿಂದ ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿದ್ದೇನೆ. ನಾನೇ ಶ್ರೇಷ್ಠ, ನಾನೇ ವೀರ. ಆದ್ದರಿಂದ ಇನ್ನು ನಿನ್ನ ಕರ ಏರಲಾರೆ. ಸುದರ್ಶನ, ಕರವನ್ನೇರುವುದಿಲ್ಲವೇ? ಇಲ್ಲ. ಸುದರ್ಶನ ಸುದರ್ಶನ, ನಿನ್ನ ಹೆಸರೇ ಸೂಚಿಸುವಂತೆ ಒಳ್ಳೆಯ ಕಾರ್ಯವನ್ನು ನಿರೀಕ್ಷಿಸಿದವ ನಾನು. ಆದರೆ ಏನು ಮಾಡಿದೆ? ವೈಕುಂಠದಲ್ಲಿ ಹೇಗೆ ವರ್ತಿಸಬೇಕೆಂಬುದನ್ನು ಮರೆತು ಬಿಟ್ಟೆ. ಅದಲ್ಲದೆ ಉಂಡ ಮನೆಗೆ ಎರಡು ಬಗೆದೆ
ನಗರಗೆ ಚಲವಳೆ ಕಡುವ ಯೋಗಿನಿ ಮಂಡಲದಲ್ಲಿ ನೆರಳಾಗಿ ಜನಿಸು ಮುಂದೆ ಭಾಗ್ಯ. ಸುದರ್ಶನ, ನಿನ್ನ ಈ ಕಾರ್ಯವು ವೈಕುಂಠದಲ್ಲಿ ನೀನು ಇರಲು ಯೋಗ್ಯತೆ ಎರಡನ್ನೂ ಕಳೆದುಕೊಂಡಿದ್ದೀಯ. ಆದ್ದರಿಂದ ಇದು ಶಾಪವನ್ನಿಡುತ್ತಿದ್ದೇನೆ. ಭೂಲೋಕದಲ್ಲಿ ನರನಾಗಿ ಜನಿಸು. ಮಹಾರಾಜನಗರ ನುಡಿಯ ಕೇಳು ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುದ ನುಡಿಸಿದನು. ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ. ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ. ಎನ್ನೊಳೆದಗೆ ಭೇದ ನಿನ್ನೊಳಿನವು ವಾದ. ಎನ್ನೊಳೆದಗೆ ಭೇದ ನಿನ್ನೊಳಿನವು ವಾದ. ಮುನ್ನ ನಂಬಿದೆ ಪಾದ ಇನ್ನು ಅದು ಕೊಮೋದ. ಮನ್ನಿಸೆನ್ನ ಪರಾಧವ ಮಾಧವ. ಕೇಶವ, ಮಾಧವ, ಗೋವಿಂದ, ಮುಕುಂದ, ಅಚ್ಯುತ, ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸಬೇಕು ದೇವ. ನನ್ನ ಸರ್ವಾಪರಾಧಗಳನ್ನು ಮನ್ನಿಸಬೇಕು ದೇವ. ನಾನು ನನ್ನಿಂದ ಎಂಬ ಅಹಂಕಾರದಿಂದ ನಿನ್ನನ್ನು ಜರಿದೆ, ಹಂಗಿಸಿದೆ ದೇವ. ಧರೆಯಲ್ಲಿ ಬಿದ್ದವ ಆ ಧರೆಯನ್ನೇ ಆಧರಿಸಿ ಮೇಲೇಳಬೇಕು. ಹಾಗೆ ನಿನ್ನಿಂದಲೇ ಪತಿತನಾದ ನನ್ನನ್ನು ನೀನೇ ಕೈ ಹಿಡಿದು ರಕ್ಷಿಸಬೇಕು ದೇವ. ದೇವ, ನನ್ನನ್ನು ರಕ್ಷಿಸಬೇಕು ದೇವ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಾರಂ ಸರ್ವಲೋಕೈಕನಾಥಂ. ಜಯ 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 ಜಯ. ಸುದರ್ಶನ, ಎದ್ದೇಳು. ಭಕ್ತ ದಾ, ಚಿಂತಿಸಬೇಡ. ಚಿಂತಿಸದಿರು. ಕೃತವೀರ್ಯ ಸುತನಾಗಿ ಪೃಥ್ವಿಯುಂಜನಿದು ನೀನು. ಆ ಚಿಂತಿಸಬೇಡ ಕೃತವೀರ್ಯ ಸುತನಾಗಿ ಪೃಥ್ವಿಯೊಳಗಣಿಸು ನೀನು ಪೃಥ್ವಿಯುಂಜನಿದು ನೀನು. ಅತ್ರಿ ಜನಾಗಿ ಸಮಸ್ತ ವಿದ್ಯೆಯ ಅರ್ಪಿತನಾಗಿ ಸಮಸ್ತ ವಿದ್ಯೆಯ ಬುದ್ಧಿಯ ಸುಧನಸುವೆನು. ಭಕ್ತ ಚಿಂತಿಸಬೇಡ. ಚಿಂತಿಸಬೇಡ ಕೃತವೀರ್ಯ ಸುತನಾಗಿ ಪೃಥ್ವಿಯುಂಜನಿದು ನೀನು. ಆ
ಸುದರ್ಶನನಿಗೆ ಸುಜ್ಞಾನ ಮೂಡಲು ಹಾಗಾದರೆ ಸುದರ್ಶನನಿಗೆ ಜ್ಞಾನವಿಲ್ಲವೇ? ಸುದರ್ಶನ ದೇವ ತಾನು ತನ್ನದು ತಾನೇ ಮೇಲೆಂದು ಯಾವತ್ತೂ ಗರ್ವವನ್ನು ತೋರಿಸಬಾರದು. ಜಗತ್ತನ್ನು ಬೆಳಗುವಂತಹ ಭಗವಾನ್ ಭಾಸ್ಕರನೇ ಬೆಳಗುತ್ತಾ ಬೆಳಗುತ್ತಾ ಸಣ್ಣದಾಗಿ ಕಾಣುತ್ತಾರೆ. ನೀನೀಗ ಶಾಪವಾಕ್ಯವನ್ನು ತಿಳಿದು ಕೇಳಿ ನನ್ನ ಪಾದ ಕೆರಗಿ ದುಃಖಿಸುತ್ತಾ ಇದ್ದೀಯ. ಹೌದು ದೇವ. ಆದರೆ ಈ ಶಾಪವಾಕ್ಯವನ್ನು ನೀನು ನಿನ್ನ ಬದುಕಿಗೆ ವರವೆಂದು ತಿಳಿದುಕೊಳ್ಳಬೇಕಾಗಿದೆ. ಹೇಗೆ ದೇವ? ಚಿಂತಿಸಬೇಡ. ಭೂಲೋಕದಲ್ಲಿ ಕೃತವೀರ್ಯನಿಗೆ ಕಾರ್ತವೀರ್ಯನೆಂಬ ಹೆಸರಿನಿಂದ ಜನಿಸಿ ಸರ್ವವಿದ್ಯೆ ಪಾರಂಗತನಾದಾಗ ಇಲ್ಲಿ ಮಾಡಿದಂತಹ ಪ್ರವೃತ್ತಿಯನ್ನೇ ಅಲ್ಲಿಯೂ ಮಾಡಿದಾಗ ನಿನ್ನನ್ನು ತಡೆಯುವುದಕ್ಕಾಗಿ ಸ್ವತಃ ನಾನೇ ಭಾರ್ಗವರಾಮನಾಗಿ ಬರುತ್ತೇನೆ. ಹೌದೇ ಪ್ರಭು. ನಿನ್ನನ್ನು ಸಂಹರಿಸಿ ಪುನಃ ವೈಕುಂಠವನ್ನು ಸೇರಲು ಭಾಗ್ಯವನ್ನು ಕರುಣಿಸಿಕೊಡುತ್ತೇನೆ. ಆದ್ದರಿಂದ ಚಿಂತಿಸಬೇಡ, ಚಿಂತಿಸಬೇಡ. ದೇವ, ನಿಮ್ಮ ಲೀಲಾ ನಾಟಕದಲ್ಲಿ ನೀವು ನನ್ನನ್ನು ಆರಿಸಿಕೊಂಡಿದ್ದೀರಿ ಎಂದಾದರೆ ನಾನು ಧನ್ಯನಾದೆ. ದೇವ, ಭೂಮಿಯಲ್ಲಿ ವೇದಿಕೆ ಸಿದ್ಧವಾಗಿದೆ ಎಂದಾದರೆ ನಾನಿನ್ನೂ ತೆರಳುತ್ತೇನೆ. ಜಯ 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 ಜಯ.